ನಮಸ್ತೆ ಮೇಡಮ್. ಎಲ್ಲ ಆತ್ಮಬಂಧುಗಳಿಗೂ ನಮ್ಮ ಪ್ರೀತಿಯ ನಮಸ್ಕಾರಗಳು. ಮೊಟ್ಟ ಮೊದಲಿಗೆ ನಮ್ಮ ಪ್ರೀತಿಯ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೂ, ಮಾತಾ ಸ್ವರ್ಣಮಾಲಾ ಅಮ್ಮನವರಿಗೂ ವಂದಿಸುತ್ತಾ, ನಮಗೆ ಜನ್ಮ ನೀಡಿದ ತಂದೆ ತಾಯಿಯರಿಗೂ ವಂದಿಸುತ್ತಾ ಇವತ್ತಿನ ಸತ್ಸಂಗವನ್ನು ಪ್ರಾರಂಭ ಮಾಡೋಣ. ನಾವು ಕಳೆದ 4 ದಿನಗಳಿಂದ ಈ ಮರಣ ಎಂಬ ಒಂದು ವಿಷಯದ ಬಗ್ಗೆ ತಿಳ್ಕೊಂಡು ಬರ್ತಾ ಇದ್ದೀವಿ. ಮರಣ ಅಂದರೆ ಏನು, ಜನನ ಮರಣ ಎಂಬುದು ಒಂದು ಯಾವ ಥರ ಇರುತ್ತೆ, ಸಾವು ಅನಿವಾರ್ಯವೇ ಅಥವಾ ಅಲ್ಲಿ ಮರಣವೇ ಇಲ್ಲ ಎಂಬ ಎಲ್ಲ ಟಾಪಿಕ್ಗಳ ಬಗ್ಗೆನೂ ನಾವು ತಿಳ್ಕೊಂಡು ಬಂದಿದ್ದೀವಿ. ಇವತ್ತು ಅಂದರೆ ಯಾರು ಆತ್ಮಜ್ಞಾನವನ್ನು ಪಡೆದಿರ್ತಾರೋ ಅವರಿಗೆ ಸಾವು ಇಲ್ಲ ಎಂಬುದು ನಮಗೆ ಗೊತ್ತಾಗಿದೆ. ಅವರು ಸಾವಿಗೆ ಹೆದರುವುದೇ ಇಲ್ಲ. ಈ ಒಂದು ಜ್ಞಾನ ನಮಗೆ ಸಾವಿನ ಬಗ್ಗೆ ಇರುವ ಒಂದು ಭಯವನ್ನು ದೂರ ಮಾಡುತ್ತೆ. ಅದಕ್ಕೆ ಸಂಬಂಧಿಸಿದಂತೆ ಎಷ್ಟೋ ಉದಾಹರಣೆಗಳನ್ನು ಕೂಡ ನಾವು ನೋಡಿದ್ದೇವೆ. ಈ ದಿನ ನಾವು ಮರಣಂ ಮಧುರಂ ಜನನಂ ಮಧುರಂ ಎಂಬ ಬಗ್ಗೆ ಗುರುಗಳು ಏನು ಹೇಳಿದ್ದಾರೆ ಎಂಬುದನ್ನು ನೋಡೋಣ. ಇಲ್ಲಿ ಈ ನಮ್ಮ ಗುರುಗಳು ವಲ್ಲಭಾಚಾರ್ಯರ ಮಧುರಾಷ್ಟಕಂ ಅಧರಂ ಮಧುರಂ ಅಂತ ಒಂದು ಕೃತಿ ಇದೆ. ಆ ಕೃತಿಯಿಂದ ಪ್ರೇರಣೆಗೊಂಡು ನಮ್ಮ ಈ ಆಧ್ಯಾತ್ಮಿಕ ಮತ್ತು ಧ್ಯಾನದ ದೃಷ್ಟಿಕೋನದಿಂದ ಅದರ ಅರ್ಥವನ್ನು ನಮ್ಗೆ ಯಾವ ರೀತಿ ಹೇಳಿದ್ದಾರೆ ಅಂತ ನಾವು ಇಲ್ಲಿ ನೋಡೋಣ. ಇಲ್ಲಿ ಏನಂದ್ರೆ ಈ ಸಂದರ್ಭ ಏನಂದ್ರೆ ಈ ರಕ್ಷಾಬಂಧನದ ಒಂದು ಸಂದರ್ಭ. ರಕ್ಷಾಬಂಧನ ಸಂದರ್ಭದಲ್ಲಿ ರಾಖಿ ಕಟ್ಟಿಸ್ಕೊಳ್ತಾ ಗುರುಗಳು ರಕ್ಷಣೆಯ ಬಗ್ಗೆ ಇಲ್ಲಿ ನಮ್ಗೆ ಹೇಳ್ತಾರೆ. ರಕ್ಷಣೆ ಯಾಕೆ ಬೇಕು, ಹೆದರುವವರು ಯಾವುದಕ್ಕೆ ಹೆದರ್ತಾರೆ? ಈಗ ಮರಣಕ್ಕೆ ಹೆದರ್ತಾರೆ. ಆ ಮರಣಕ್ಕೆ ಹೆದರುವುದರಿಂದ, ಸಾವಿಗೆ ಹೆದರುವುದರಿಂದ ಅವರಿಗೆ ರಕ್ಷಣೆ ಬೇಕಾಗುತ್ತೆ. ನಿಜವಾಗ್ಲೂ ರಕ್ಷಣೆ ಯಾಕೆ ಬೇಕು, ಯಾರಿಗೆ ಬೇಕು ಅಂತ ಹೇಳ್ಕೊಂಡು ಎಲ್ಲ ಒಂದು ನಮ್ಗೆ ಸಂಕ್ಷಿಪ್ತವಾಗಿ ನಮ್ಗೆ ಹೇಳ್ಕೊಂಡು ಬಂದಿದ್ದಾರೆ. ಅವ್ರು ಹೇಳ್ತಾರೆ, ರಾಖಿ ಪೂರ್ಣಿಮೆಯ ದಿನದಂದು ಒಂದು ದೊಡ್ಡ ಸಂಪ್ರದಾಯ ಏನಂದ್ರೆ ಈ ರಕ್ಷಾಬಂಧನ. ಆಲೋಚಿಸಿ ನೋಡಿದ್ರೆ ನಮಗೆ ಯಾವ ರಕ್ಷಾಬಂಧನದ ಅಗತ್ಯವೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಗುರುಗಳು. ಆತ್ಮಕ್ಕೆ ರಕ್ಷಣೆ ಬೇಕಾ? ಆತ್ಮ ಎಂದಿಗೂ ಸಾವನ್ನಪ್ಪುವುದಿಲ್ಲ. ಇನ್ನು ಯಾವುದಕ್ಕೋಸ್ಕರ ನಾವು ರಕ್ಷಣೆ ಕೋರ್ಬೇಕು? ಈ ರಕ್ಷಣೆ ಬೇಕು ಎಂಬ ಒಂದು ಭಾವನೆಯೇ ಒಂದು ಬಂಧನ. ನಮ್ಗೆ ಒಂದು ರಕ್ಷಣೆ ಬೇಕು, ನಮ್ಗೆ ಒಂದು ಸೇಫ್ಟಿ ಬೇಕು ಅಂತ ನಾವು ಒಂದು ಯೋಚನೆ ಮಾಡ್ತೀವಲ್ಲ, ಅದೇ ಒಂದು ಬಂಧನ ಅಂತ ಹೇಳ್ತಾರೆ. ಕೇವಲ ನಾನು ಶರೀರ ಎಂದುಕೊಂಡ್ರೆ ನನ್ಗೆ ರಕ್ಷಣೆ ಬೇಕು. ನಮ್ಗೆ ಯಾವ ರಕ್ಷಣೆ ಬೇಕು? ನಾವು ಶರೀರ, ನಾವು ಸಾಯ್ಬಾರ್ದು ಅಂತ ಹೇಳಿ ಅಂದುಕೊಂಡಾಗ ಮಾತ್ರ ನಮ್ಗೆ ರಕ್ಷಣೆ ಬೇಕು. ನಾನು ಸಾಯ್ಬಾರ್ದು, ನನಗೆ ಅದರಿಂದ ರಕ್ಷಣೆ ಬೇಕು, ಪಾಹಿಮಾಂ ಪಾಹಿಮಾಂ, ನನ್ನನ್ನು ರಕ್ಷಿಸಿ ಎಂದು ನಾವು ಬೇಡ್ಕೊಳ್ತೀವಿ. ಯಾವ್ದ್ರಿಂದ ರಕ್ಷಿಸ್ಬೇಕು? ಸಾವಿನಿಂದ ರಕ್ಷಿಸ್ಬೇಕೆ? ಸಾವು ಎಂಬುದೇ ಇಲ್ವಲ್ಲ, ನಿನ್ ಶರೀರವೇ ಅಲ್ಲ, ಅವಮಾನದಿಂದ ರಕ್ಷಿಸ್ಬೇಕೆ? ನಿನ್ ಮನಸ್ಸೇ ಅಲ್ಲ ಅಂತ ಹೇಳ್ತಾ ನೋಡಿ. ಸಾವು ಎಂಬುದೇ ಇಲ್ಲ ಅಂತ, ನೀ ಶರೀರವೇ ಅಲ್ಲ ಅಂತ ಆದಾಗ ನಿನ್ಗೆ ಸಾವು ಎಂಬುದೇ ಇಲ್ಲ. ನಿಂಗೆ ರಕ್ಷಣೆ ಬೇಕಾ? ಸಾವಿಗೆ ರಕ್ಷಣೆ ಬೇಕಾ? ಅಥವಾ ಮನಸ್ಸಿಗೆ ಅವಮಾನದಿಂದ ನಿನ್ನನ್ನು ರಕ್ಷಿಸ್ಬೇಕಾ? ನಿನ್ ಮನಸ್ಸೇ ಅಲ್ಲ, ನಿನ್ ಅವಮಾನದಿಂದ ಹೆಂಗೆ ರಕ್ಷಿಸುದು? ನಿನ್ಗೆ ಅವಮಾನವೇ ಇಲ್ಲ, ಅವಮಾನ ಎಂಬುದೇ ಇಲ್ಲ. ಮತ್ತೆ ನೀನು ಬುದ್ಧಿಯೂ ಅಲ್ಲ, ಇನ್ನು ಅಜ್ಞಾನ ಎಲ್ಲಿ ಬರ್ತದೆ? ನಿನ್ ಬುದ್ಧಿ ಕೂಡ ಅಲ್ಲ, ಮನಸ್ಸು ಕೂಡ ಅಲ್ಲ, ಶರೀರ ಕೂಡ ಅಲ್ಲ. ಸೊ ನಿನ್ಗೆ ಎಲ್ಲಿಗೆ ರಕ್ಷಣೆ ಕೊಡ್ಬೇಕು? ಸಾವಿಲ್ಲ, ಶರೀರಕ್ಕೆ ಸಾವಿಲ್ಲ, ಮನಸ್ಸಿಗೆ ಅವಮಾನವಿಲ್ಲ, ಬುದ್ಧಿಗೆ ಅಜ್ಞಾನ ಇಲ್ಲ ಅಂತ ಹೇಳ್ತಾರೆ ಗುರುಗಳು. ನಾವೆಲ್ಲರೂ ಭಗವಂತರು, ಇನ್ನು ನಮಗೆ ರಕ್ಷಣೆ ಯಾಕೆ ಬೇಕು ಅಂತ ಹೇಳ್ತಾರೆ. ನನಗೆ ರಕ್ಷಣೆ ಬೇಕು, ನಾನು ನಿನ್ನನ್ನು ರಕ್ಷಿಸುತ್ತೇನೆ ಎನ್ನುವ ಭಾವನೆಯೇ ಅದೊಂದು ಮಹಾಬಂಧನ ಅಂತ ಹೇಳ್ತಾರೆ. ಆಮೇಲೆ ನಾನು ನಿನಗೆ ಈ ದಾರ ಕಟ್ತೇನೆ, ಆ ರಕ್ಷಾಬಂಧನದ ದಾರ ಕಟ್ತಾರಲ್ವಾ, ನಾನು ನಿನಗೆ ಈ ದಾರವನ್ನು ಕಟ್ತೇನೆ, ನಿನಗೆ ರಕ್ಷಣೆಯಾಗುತ್ತದೆ, ನಿನ್ನನ್ನು ಆಪತ್ತುಗಳಿಂದ ರಕ್ಷಿಸುತ್ತದೆ ಅಂತ ಒಂದು ಸ್ಟೇಟ್ಮೆಂಟ್. ಆದ್ರೆ ಅದು ಪ್ರಾಪಂಚಿಕವಾದದ್ದು, ಐಹಿಕವಾದದ್ದು. ಈ ಇದೊಂದು ಭಾವನೆ ಎಲ್ಲ ಇದು ಪ್ರಾಪಂಚಿಕವಾಗಿ ನಾವು ಅದನ್ನು ಅನ್ಕೋಬಹುದು, ಆದ್ರೆ ಆಧ್ಯಾತ್ಮಿಕವಾಗಿ ಇದು ಸತ್ಯ ಅಲ್ಲ. ಆತ್ಮಕ್ಕೆ ಯಾವತ್ತೂ ಸಾವಿಲ್ಲ. ಶರೀರವನ್ನು ಮಾತ್ರ ಆತ್ಮ ಬದಲಾಯಿಸ್ತಾ ಹೋಗ್ತದೆ, ಆತ್ಮ ಬೆಳೆಯುತ್ತಾ ಹೋಗ್ತದಷ್ಟೇ ಹೊರತು ಆತ್ಮಕ್ಕೆ ಸಾವಿಲ್ಲ ಅಂತ ಹೇಳ್ತಾರೆ. ಮನಸ್ಸಿಗೆ ಎಂದಿಗೂ ಅವಮಾನವಿಲ್ಲ, ಎಲ್ಲವೂ ಅನುಭವಗಳ ಪರಂಪರೆ. ಮನಸ್ಸು ಎಂಬುದು ಒಂದು
ಅವಮಾನ ಅಂತ ಇರಲ್ಲ ಮನಸ್ಸಿಗೆ, ಅದೆಲ್ಲ ಅನುಭವಕ್ಕಾಗಿಯೇ ಮಾಡ್ತಾ ಇರೋದು. ಇದೆಲ್ಲ ನಡೀತಾ ಇರೋದು, ಏನೇ ನಡೆದ್ರೂ ಕೂಡ ನಾವು ಇದನ್ನೆಲ್ಲ ಒಂದು ಅನುಭವ ಅಂತ ತಿಳ್ಕೊಬೇಕು ಅಂತ ಹೇಳ್ತಾರೆ. ಈ ಅನುಭವ ಅಂತ ಒಂದು ತಿಳ್ಕೊಳ್ಳೋದಕ್ಕೆ ನಿಮ್ಗೆಲ್ರಿಗೂ ಒಂದು ಬುದ್ಧನ ಒಂದು ಕತೆ ಗೊತ್ತಿದೆ. ಅವನು ಬುದ್ಧ ಭಿಕ್ಷಾಟನೆಗಾಗಿ ಹೋಗ್ತಾ ಇದ್ದಾಗ ಒಂದು ಮಹಿಳೆಯ ಮನೆ ಎದುರುಗಡೆ ನಿಲ್ತಾನೆ. ಆ ಮಹಿಳೆ ಅವನಿಗೆ ಬುದ್ಧನ ಒಂದು ದೇಹದಾಢ್ಯತೆಯನ್ನು ನೋಡ್ಕೊಂಡು ಮಹಿಳೆ ಹೇಳ್ತಾಳೆ, ಇಷ್ಟು ಒಳ್ಳೆ ಬಾಡಿ ಅಂದ್ರೆ ಎಷ್ಟು ದಷ್ಟಪುಷ್ಟವಾಗಿದ್ಯಾ, ನೀನ್ ಏಕೆ ಭಿಕ್ಷೆ ಬೇಡ್ತಾ ಇದ್ಯಾ, ಇಲ್ಲಿಯಾದ್ರೂ ಕೆಲಸ ಮಾಡ್ಕೊಂಡು ಹೋಗಿ ತಿನ್ಬಾರ್ದಾ ಅಂತ ಹೇಳಿ ಬೈಯಕ್ ಶುರು ಮಾಡ್ತಾಳೆ. ಬುದ್ಧ ಸೈಲೆಂಟ್ ಆಗಿ ಒಂದು ನಸು ನಗು ಅಂದ್ರೆ ಸುಮ್ನೆ ಒಂದು ಸ್ಮೈಲಿಂಗ್ ಫೇಸ್ ಇಂದ ಸುಮ್ನೆ ನಿಲ್ತಾನೆ. ಅವಳೆಲ್ಲ ಬೈದ ಮೇಲೆ ಮತ್ತು ಕೂಡ ಅವನು ಹೋಗಿರಲ್ಲ ಅಲ್ಲಿಂದ. ಆಗ ಅವಳು ಕೇಳ್ತಾಳೆ, ಇನ್ಯಾಕೆ ನಿಂತಿದ್ಯಾ, ಹೋಗು ಅಂತ ಹೇಳ್ತಾಳೆ. ಮತ್ತು ಸಹ ಅವಳಿಗೆ ತಡೆಯಲ್ಲ, ಕಡೆಗೆ ಹೋಗಿ ಏನೋ ಒಂದು ಅಕ್ಕಿಯೋ ಏನೋ ತಗೊಂಡು ಬಂದು ಅವನಿಗೆ ಕೊಡಕ್ ಹೋಗ್ತಾಳೆ. ಆಗ ಬುದ್ಧ ಹೇಳ್ತಾನೆ, ನನ್ಗೆ ಬೇಡ ತಾಯಿ ಇದು ಅಂತ ಹೇಳ್ತಾನೆ. ಯಾಕೆ ಮತ್ತೆ ಇಲ್ಲೇ ನಿಂತಿದ್ಯಾ, ಇಷ್ಟು ಹೇಳಿದ್ರು ನಿನ್ಗೆ ಗೊತ್ತಾಗಲ್ಲ, ಬೇಡ ಅಂದ್ಮೇಲೆ ಹೋಗ್ಬೇಕು ಅಂತ ಹೇಳ್ತಾಳೆ. ಅಮ್ಮ, ನಾನು ಯಾಕೆ ಹೋಗ್ಲಿಲ್ಲ ಅಂದ್ರೆ, ನನಗೆ ಇಷ್ಟೆಲ್ಲ ಬೈದಿಯಲ್ವಾ, ಈಗ ನಾನು ನೀನ್ ಕೊಟ್ಟ ಒಂದು ಭಿಕ್ಷೆಯನ್ನು ನಾನು ತಗೊಂಡಿಲ್ಲ, ಅದೀಗ ಯಾರ ಹತ್ರ ಇದೆ, ನಿನ್ನ ಹತ್ರನೇ ಇದೆ ಅಲ್ವಾ. ಅದೇ ತರ ನೀನು ಬೈದ ಬೈಗಳನ್ನು ನಾನು ತಗೊಂಡಿಲ್ಲ, ಹಾಗಾದ್ರೆ ಅದು ಯಾರ ಹತ್ರ ಇದೆ ಅಂತ ಕೇಳ್ತಾನೆ. ಅಂದ್ರೆ ನೀನ್ ಕೊಟ್ಟ ಭಿಕ್ಷೆ ನನ್ನ ಹತ್ರ ನಾನು ತಗೊಂಡಿಲ್ಲಲ್ಲ, ಅದು ಯಾರ ಹತ್ರ ಇದೆ, ಅದು ನಿನ್ನ ಹತ್ರನೇ ಇದೆ. ಹಾಗಾಗಿ ನೀನು ಬೈದ ಬೈಗಳನ್ನು ನಾನು ತಗೊಂಡಿಲ್ಲ ಅಂದ್ರೆ ಅದು ನಿನ್ನ ಹತ್ರನೇ ಇರುತ್ತೆ. ಅಂದ್ರೆ ಅವನು ಯಾವುದನ್ನು ತಗೊಂಡಿಲ್ಲ, ಅವಮಾನ ಮಾನ ಯಾವುದನ್ನು ನಾವು ತಗೊಳ್ಳದೇ ಇದ್ರೆ ಅದು ನಮ್ಗೆ ಅದೊಂದು ಅನುಭವ ಆಗ್ತದಷ್ಟೇ ಹೊರತು ಅದರಿಂದ ನಮ್ಗೆ ಯಾವ ಒಂದು ಭಾವನೆಯು ಬರಲ್ಲ, ನಮ್ಗೆ ಯಾವ ಒಂದು ಬೇಸರವಾಗ್ಲಿ ದುಃಖವಾಗ್ಲಿ ಆಗೋದಿಲ್ಲ ಅಂತ ಹೇಳ್ತಾರೆ. ಅವಮಾನ ಇರುವುದು ಅಹಂಕಾರದಲ್ಲಿ. ನಮಗೆ ಯಾರಾದರೂ ಬೈದಾಗ ಅಥವಾ ಕಟು ಮಾತುಗಳನ್ನಾಡಿದಾಗ ನನಗೆ ಈ ತರ ಹೇಳಿದ್ರಲ್ಲ ಎಂಬ ಒಂದು ಅಹಂಕಾರ ಜಾಗೃತ ಆದ್ರೆ ಮಾತ್ರ ಅಲ್ಲಿ ಅವಮಾನ ನೋವಾಗುತ್ತೆ. ಎಲ್ಲಿ ಅಹಂಕಾರ ಇರುತ್ತಾ ಅಲ್ಲಿ ಮಾತ್ರ ಅವಮಾನ ಇರುತ್ತೆ, ಅಲ್ಲಿ ನೋವಾಗುತ್ತೆ ಅಂತ ಹೇಳ್ತಾರೆ. ಯಾರೋ ಒಬ್ರು ನಮ್ಗೆ ಅವಮಾನ ಮಾಡಿದ್ರು ಅಂತ ನಾವು ಅವಮಾನ ಮಾಡ್ಲಿಕ್ಕೆ ಪ್ರಯತ್ನಿಸಿದಾಗ ಅದನ್ನು ನಮ್ಮ ಮನಸ್ಸು ಒಳಗಡೆ ತೆಗೆದುಕೊಂಡ್ರೆ ಮಾತ್ರ ನಮ್ಗೆ ಅವಮಾನವಾಗುತ್ತದೆ ಅಂತ ಹೇಳ್ತಾರೆ. ನಿನ್ನೆ ಸರ್ ಸಹ ಹೇಳಿದ್ರು ಇದ್ರೆ ವಿಷಯವನ್ನು ನಾವು ತಗೋಬಾರ್ದು ಅದನ್ನು ಅಂತ. ಬುದ್ಧ ಮನಸ್ಸನ್ನು ಸಾಕ್ಷಿ ಭಾವದಿಂದ ಇಟ್ಕೊಂಡಿದ್ದಾನೆ. ಬುದ್ಧನಂತೆ ನಾವು ಕೂಡ ಸಾಕ್ಷಿ ಭಾವದಿಂದ ಇರಬೇಕು. ಪ್ರಪಂಚದ ಯಾವುದೇ ನಿಂದನೆ ಬೈಗಳು ಯಾವುದೂ ನಮ್ಗೆ ತಲುಪಲಿಕ್ಕೆ ಸಾಧ್ಯವಿಲ್ಲ ಆಗ ಅಂತ ಹೇಳ್ತಾರೆ. ಅವಮಾನ ಎಂಬುದು ನಿನ್ನ ಸ್ವೀಕಾರದಲ್ಲಿದೆ. ಎಲ್ಲಿವರೆಗೆ ನೀನು ಬೇರೆಯವರ ನಿಂದನೆಯನ್ನು ನಿನ್ನ ಒಳಗೆ ಸ್ವೀಕರಿಸುವುದಿಲ್ಲವೋ ಅಲ್ಲಿವರೆಗೆ ಈ ಜಗತ್ತಿನಲ್ಲಿ ನಿನ್ಗೆ ಅವಮಾನ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಎಲ್ಲಿವರೆಗೆ ಅವರ ಯಾವುದನ್ನು ನೀನು ಸ್ವೀಕಾರ ಮಾಡಲ್ವೋ ಅವಮಾನಗಳನ್ನು, ಆಗ ನಿನ್ಗೆ ಯಾರು ಅವಮಾನ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ನಾವು ನಮ್ಮ ಮನಸ್ಸನ್ನು ಅವಮಾನ ಎಂಬ ಉಡುಗೊರೆಯನ್ನು ತಿರಸ್ಕರಿಸುವಷ್ಟು ಜಾಗೃತವಾಗಿ ಇಡಬೇಕು. ಅವಮಾನ ಎಂಬುದು ಕೂಡ ಒಂದು ಉಡುಗೊರೆನೆ, ಅದನ್ನು ತಿರಸ್ಕರಿಸುವಷ್ಟು ಜಾಗ್ರತೆಯಾಗಿ ಇದ್ರೆ ಮಾತ್ರ ನಮಗೆ ಜಗತ್ತಿನ ಯಾವುದೇ ಮಾತು ಘಟನೆ ನಮ್ಮನ್ನು ಕೆಳಕ್ಕೆ ಬೀಳ್ಸಲ್ಲ ಅಂತ ಹೇಳ್ತಾರೆ. ಮನಸ್ಸಿಗೆ ಎಂದಿಗೂ ಅವಮಾನವಿಲ್ಲ, ಅದನ್ನು ಸ್ವೀಕರಿಸುವ ಅಜ್ಞಾನಕ್ಕೆ ಮಾತ್ರ ಅವಮಾನವಾಗ್ತದೆ ಅಂತ ಹೇಳ್ತಾರೆ. ಅವಮಾನದ ಅನುಭವ ನಮ್ಗೆ ಯಾವಾಗ ನಾವು ಅವಮಾನ ದುಃಖ ಬೇಜಾರು ಎಲ್ಲ ಅನುಭವಿಸ್ತೀವ ಆಗ ನಾವು ಏನಂದ್ರೆ ಅಜ್ಞಾನದಲ್ಲಿ ಇದ್ದೀವಿ ಅಂತ ಅರ್ಥ ಅಂತ ಹೇಳ್ತಾರೆ. ಈಗ ಈ ಪ್ರತಿಯೊಂದು ಅನುಭವದಿಂದ ಮನಸ್ಸು ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳುವುದನ್ನು ಕಲಿಸ್ತೀವಿ. ನಮ್ಮ ಮನಸ್ಸು ಗಟ್ಟಿಯಾಗ್ತಾ ಹೋಗುತ್ತೆ. ಈ ಅವಮಾನ ಎಲ್ಲವನ್ನು ನಾವು ಅಂದ್ರೆ ಪ್ರತಿಯೊಂದರಿಂದಲೂ ನಾವು ಕಲಿಯುವುದು ಸಾಕಷ್ಟಿದೆ ಅಂತ ಹೇಳ್ತಾರೆ. ಇಲ್ಲಿ ಈ ಮಾನಂ ಮಧುರಂ ಅವಮಾನಂ ಮಧುರಂ, ಸಂಪತ್ತೂ ಮಧುರ ಬಡತನವೂ ಮಧುರ, ನಿತ್ಯವೂ ಮಧುರ ಅನಿತ್ಯವೂ ಮಧುರ, ಸಂಸಾರ ಮಧುರ ನಿರ್ವಾಣವೂ ಮಧುರ, ದೇಹ ಮಧುರ ಆತ್ಮ ಮಧುರ ಅಂತ ಹೇಳಿ ಗುರುಗಳು ಎಲ್ಲವೂ ಮಧುರವೇ, ಜನನವು ಮರಣವೂ ಮಧುರ ಅಂತ ಹೇಳ್ತಾರೆ. ಹಾಗೆ ಇರುವಾಗ ಎಲ್ಲವೂ ಮಧುರ ಆಗಿರುವಾಗ ನಮ್ಗೆ ಯಾಕೆ ರಕ್ಷಣೆ ಬೇಕು?
ನಮಗೆ ಈ ರಕ್ಷಣೆ ಅಸಲು ನಮಗೆ ಆಪತ್ತು ಎಲ್ಲಿಂದ ಬರುತ್ತೆ? ರಕ್ಷಣೆ ನಮಗೆ ಬೇಡ ಅಂತಾದಾಗ ನಮಗೆ ಆಪತ್ತು ಎಂಬುದು ಬರುವುದೇ ಇಲ್ಲ. ಎಲ್ಲವೂ ಏನೂ ಇಲ್ಲ, ಬರ್ತೇವೆ, ಇಲ್ಲಿ ಇರ್ತೀವಿ, ಒಂದು ಸ್ವಲ್ಪ ಅನುಭವ ಪಡಿತೀವಿ, ಮತ್ತೆ ಹೋಗ್ತೀವಿ ಅಂತ ಹೇಳ್ತಾರೆ ಗುರುಗಳು. ಈ ಭೂಲೋಕ ಯಾತ್ರೆಯಲ್ಲಿ ನಾವು ಯಾತ್ರಿಕರು, ಈ ಲೋಕದ ವಿಚಿತ್ರ ವಿಶೇಷಗಳನ್ನು ನೋಡಲು ಬಂದಿದ್ದೇವೆ. ನಾವೆಲ್ಲರೂ ಒಂದು ಯಾತ್ರಾ ಸ್ಥಳಕ್ಕೆ ಹೋದಾಗ ನಾವು ಎಲ್ಲವನ್ನು ಹೆಂಗೆ ಪರಿಶೀಲಿಸಿ ನೋಡ್ತೀವಿ, ಅದೇ ತರ ಈ ಭೂಲೋಕ ಎಂಬುದು ಒಂದು ಯಾತ್ರಾ ಸ್ಥಳ. ಯಾತ್ರಿಕರು ನಾವೆಲ್ಲರೂ ಯಾತ್ರಿಕರು. ವಿಶೇಷ ಲೋಕದ ಈ ವಿಚಿತ್ರ ವಿಶೇಷತೆಗಳನ್ನು ನೋಡಲು ಬರ್ತೀವಿ. ಈ ಲೋಕದಲ್ಲಿ ನಮಗೆ ಸಾಧ್ಯವಾದಷ್ಟು ವಿಚಿತ್ರ ವಿಶೇಷಗಳನ್ನು ಸ್ಥಾಪಿಸುವುದಕ್ಕಾಗಿಯೇ ನಾವು ಬಂದಿದ್ದೀವಿ. ನಮ್ಮ ಕೆಲಸ ಮಾಡ್ತೀವಿ, ಹೋಗ್ತೀವಿ. ಆಯಾರಾಮ್ ಔರ್ ಗಯಾರಾಮ್. ಹುಟ್ಟಿದೆವಾ, ಸತ್ತೆವಾ, ಬಂದೆವಾ, ಹೋದೆವಾ, ಮತ್ತೆ ಮತ್ತೆ ಬಂದೆವಾ, ಮತ್ತೆ ಮತ್ತೆ ಹೋದೆವಾ, ಅನೇಕ ಬಾರಿ ಆಡಿದ್ದೇವೆ ಈ ಆಟವನ್ನು. ಈ ಆಟದಲ್ಲಿ ಸೋಲಿಲ್ಲ, ಗೆಲುವಿಲ್ಲ, ಎಲ್ಲವೂ ಆಟದಲ್ಲಿಯೇ ಆಟ ಇದೆ ಅಂತ ಹೇಳ್ತಾರೆ. ಎಲ್ಲವೂ ಅಷ್ಟೇ. ಹುಟ್ಟಿದೇವು ಅಂದ್ರೆ ಪುನರ್ಜನ್ಮ ಪಡ್ಕೊಂಡು ಆಟ ಆಡ್ಕೊಂಡೇ ನಾವು ಇಲ್ಲಿ ಬರ್ತೀವಿ, ಹೋಗ್ತೀವಿ, ಎಲ್ಲ ಮಾಡ್ತೀವಿ. ಇದರಲ್ಲಿ ಸೋಲು ಗೆಲುವು ಎಂಬುದು ಏನೂ ಇಲ್ಲ ಅಂತ ಹೇಳ್ತಾರೆ ಗುರುಗಳು. ಮತ್ತೆ ನಮ್ಗೆ ಈ ರಕ್ಷಣೆ ಎಂಬುದು ಯಾವುದರಿಂದ ಬೇಕು ಅಂತ ಅವರೇ ಕ್ವಶನ್ ಮಾಡ್ತಾರೆ. ನನಗೇನೋ ಕಡಿಮೆ ಇದೆ, ನನ್ನ ಬಳಿ ಇಲ್ಲದ್ದು ಏನೋ ಇದೆ, ನನಗೆ ಅದರಿಂದ ರಕ್ಷಣೆ ಬೇಕು, ನಾನು ಆಪತ್ತಿನಲ್ಲಿದ್ದೇನೆ. ಆಪತ್ ಬಾಂಧವ ವೆಂಕಟರಮಣ ಅಂತ ಹೇಳಿ ನಾವು ಗೋಗರಿತೀವಿ. ನಿಮಗೆ ಆಪತ್ತಿದ್ರೆ ತಾನೇ ಯಾರಾದ್ರೂ ಆಪತ್ ಬಾಂಧವರಾಗ್ತಾರೆ. ನಿಮಗೆ ಆಪತ್ತೇ ಇಲ್ಲ, ಈ ತರ ನಿಮ್ಗೆ ಬೇಡ್ಕೊಳಕ್ಕೆ, ನೀವು ವೆಂಕಟರಮಣ ನನ್ನನ್ನು ಕಾಪಾಡು ಅಂತೆಲ್ಲ ಹೇಳಕ್ಕೆ ನಿಮ್ಗೆ ಆಪತ್ತು ಎಂಬುದೇ ಇಲ್ಲ. ಅಂದ್ರೆ ಜ್ಞಾನಿಗಳ ಬಗ್ಗೆ ಹೇಳ್ತಾ ಇರೋದವರು. ನಿಮ್ಗೆ ಆಪತ್ತೇ ಇಲ್ಲದಾದಾಗ ನೀವು ಯಾರಾದ್ರೂ ನಿಮ್ಗೆ ಆಪತ್ ಬಾಂಧವ ಆಗ್ಲಿಕ್ಕೆ ಸಾಧ್ಯ ಇದೆಯಾ ಅಂತ ಹೇಳ್ತಾರೆ. ಆಮೇಲೆ ಒಂದು ಭಗವದ್ಗೀತೆಯ ಒಂದು ಶ್ಲೋಕ ತಗೊಳ್ತಾರೆ. ಹತೋ ವಾ ಪ್ರಾಪ್ಯಸಿ ಸ್ವರ್ಗಂ ಜಿತ್ವಾ ವಾ ಭೋಕ್ಷ್ಯಸೆ ಮಹಿಂ ತತ್ಮಾದ್ ಉತ್ತಿಷ್ಟ ಕೌಂತೆಯ ಯುದ್ಧಾಯ ಕೃತ ನಿಶ್ಚಯ ಅಂತ ಹೇಳ್ತಾರೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ. ಹತವಾ ಅಂದ್ರೆ ಯುದ್ಧದಲ್ಲಿ, ಅಂದ್ರೆ ಕೊಲ್ಲಲ್ಪಟ್ರೆ, ಮರಣ ಹೊಂದಿದ್ರೆ, ಪ್ರಾಪ್ಸ್ಯಸಿ ಸ್ವರ್ಗಂ, ಸ್ವರ್ಗಲೋಕ ಪ್ರಾಪ್ತಿ ಆಗ್ತದೆ. ಸಪೋಸ್ ನೀನ್ ಯುದ್ಧದಲ್ಲಿ ಮರಣ ಹೊಂದಿದ್ರೆ ನಿಂಗೆ ಸ್ವರ್ಗಲೋಕ ಪ್ರಾಪ್ತಿ ಆಗ್ತದೆ. ಜಿತ್ವಾವ ಅಂದ್ರೆ ಯುದ್ಧದಲ್ಲಿ ಗೆದ್ರೆ ನಿನಗೆ ಈ ಭೋಕ್ಷ್ಯಸೆ ಮಹಿಮ್ ಅಂದ್ರೆ ಈ ಭೂಮಿಯ ಸಾಮ್ರಾಜ್ಯವನ್ನು ನೀನು ಅನುಭವಿಸುತ್ತೀಯ. ತಸ್ಮಾತ್ ಉತ್ತಿಷ್ಟ ಕೌಂತೆಯ, ಆದ್ರಿಂದ ಎದ್ದು ನಿಲ್ಲು, ಯುದ್ಧ ಮಾಡು ಕುಂತಿ ಪುತ್ರನೇ ಅಂತ ಹೇಳಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ. ಅಂದ್ರೆ ಅವನು ಅರ್ಜುನ ಅಲ್ಲಿ ಇದು ಮಾಡ್ತಾನಲ್ವಾ, ಯುದ್ಧ ಮಾಡಲ್ಲ, ನನಗೆ ಎಲ್ಲಾ ಈ ಬಂಧು ಬಾಂಧವರನ್ನು ನನಗೆ ಸಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ, ನಾನು ಯುದ್ಧ ಮಾಡಲ್ಲ ಅಂತ ಹೇಳಿದಾಗ ಕೃಷ್ಣ ಹೇಳ್ತಾನೆ, ನೀನು ಸತ್ರೆ ಸ್ವರ್ಗ ಸೇರ್ತೀಯ, ಯುದ್ಧ ಗೆದ್ರೆ ನೀನು ರಾಜ್ಯವನ್ನು ಆಳ್ಬಹುದು. ಆದ್ರಿಂದ ಎಲ್ಲಾ ಕಡೆಯಿಂದಲೂ ನಿನಗೆ ಒಂದು ಸೋಲು ಎಂಬುದು ಇರಲ್ಲ. ಆದ್ರಿಂದ ನೀನು ಎದ್ದು ಯುದ್ಧ ಮಾಡು ಅಂತ ಹೇಳ್ತಾನೆ. ಯುದ್ಧ ಮಾಡುವುದಕ್ಕಾಗಿ ದೃಢ ನಿಶ್ಚಯವನ್ನು ಮಾಡ್ಕೋ ಅಂತ ಹೇಳ್ತಾನೆ. ಎರಡೂ ಕಡೆ ಜಯವೇ. ಅಂದ್ರೆ ಧರ್ಮದ ಹಾದಿಯಲ್ಲಿ ನೋಡಿದ್ರೆ ತನ್ನ ಕರ್ತವ್ಯವನ್ನು ನಿರ್ವಹಿಸುವಾಗ ಸಿಗುವ ಒಂದು ಪ್ರತಿಯೊಂದು ಫಲವೂ ಕೂಡ ಶ್ರೇಷ್ಠವಾದುದೇ. ಈಗ ಈ ಯುದ್ಧ ಮಾಡುವುದಂದ್ರೆ ಅದು ಧರ್ಮದ ಹಾದಿಯೇ ಅಂತ ಹೇಳ್ತಾರೆ ಶ್ರೀಕೃಷ್ಣ ಪರಮಾತ್ಮ. ಧರ್ಮದ ಹಾದಿಯಲ್ಲಿ ನೋಡಿದಾಗ ಈ ಜಯವೂ ಒಂದೇ, ಅಪಜಯವೂ ಒಂದೇ. ಜಯ ಸಿಕ್ಕಿದ್ರೆ ನಾವು ರಾಜ್ಯ ಸಿಗ್ತದೆ, ಅಪಜಯ ಆದ್ರೆ ಅಂದ್ರೆ ಅವನು ಧರ್ಮ ಯುದ್ಧ ಮಾಡಿರ್ತಾನಲ್ವ, ಅದರಿಂದ ಅವನಿಗೆ ಸ್ವರ್ಗ ಸಿಗ್ತದೆ. ಎರಡು ಕೂಡ ಒಂದೇ. ಆದ್ರಿಂದ ನೀನು ಕರ್ತವ್ಯಕ್ಕೆ ಹೆದರಬೇಕಾದ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಮನುಷ್ಯನು ಫಲಿತಾಂಶದ ಬಗ್ಗೆ ಭಯಪಡದೆ ತನ್ನ ಜವಾಬ್ದಾರಿ ಮತ್ತು ಧರ್ಮವನ್ನು ದೃಢ ಸಂಕಲ್ಪದಿಂದ ನೆರವೇರಿಸಬೇಕು ಅಂತ ಹೇಳಿ ಈ ಶ್ಲೋಕ ಹೇಳುತ್ತೆ. ಹಾಗಾದ್ರೆ ನೀ ಸ್ವರ್ಗಕ್ಕೆ ಹೋಗುತ್ತಿರುವಾಗ ಎಷ್ಟು ಚೆನ್ನಾಗಿರುತ್ತೆ ಸ್ವರ್ಗಲೋಕ. ಅಲ್ಲಿಂದಲೇ ಅಲ್ವಾ ನಾವು ಬಂದಿದ್ದು. ಗುರುಗಳು ಹೇಳ್ತಾರೆ ಸ್ವರ್ಗಕ್ಕೆ ಹೋಗ್ತೀವಿ ಅಂತ ಹೇಳ್ತೀವಲ್ಲ, ಸತ್ತಾಗ ಸ್ವರ್ಗಕ್ಕೆ ಹೋದಾಗ ಆ ಲೋಕ ಎಷ್ಟು ಚೆನ್ನಾಗಿರುತ್ತೆ. ಅಲ್ಲಿಂದಲೇ ನಾವು ಬಂದಿದ್ದೀವಿ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇನ್ನು ಆಪತ್ತು ಎಂಬುದು ಎಲ್ಲಿಂದ ಬರುತ್ತೆ? ನೀನು ಯಾವ ಆಪತ್ತಿನಿಂದ ನಿನ್ನನ್ನು ರಕ್ಷಿಸ್ಬೇಕು? ಇದೆಲ್ಲ ಆಪತ್ತಿನಿಂದ ರಕ್ಷಿಸು, ನನ್ನನ್ನು ಕಾಪಾಡು, ನನ್ಗೆ ಇದು ಆಪತ್ ಬಾಂಧವ ಪಾಹಿಮಾಂ ಅಂತ ಎಲ್ಲ ಬೇಡಿಕೊಳ್ಳುವುದು ಹುಚ್ಚರ ಕೂಗಾಟ, ಅಜ್ಞಾನಿಗಳ ಹುಚ್ಚು ಚೇಷ್ಟೆಗಳು ಅಂತ ಹೇಳ್ತಾರೆ. ಇದೆಲ್ಲ ಜ್ಞಾನಿಗಳು ಮಾಡುವ ಕೆಲಸ ಅಲ್ಲ, ಅಜ್ಞಾನಿಗಳು ಮಾಡುವ ಕೆಲಸ ಅಂತ. ಜ್ಞಾನಿಗೆ ಆಪತ್ತು ಇಲ್ಲ, ಆಪತ್ ಬಾಂಧವನು ಇಲ್ಲ ಅಂತ ಹೇಳ್ತಾರೆ. ಜ್ಞಾನಿಗೆ
ಏನಾಗಾದ್ರೆ ಎಲ್ಲವೂ ಕೂಡ ಒಂದೊಂದು ಅನುಭವವೇ. ಪ್ರತಿಯೊಂದು ಅನುಭವ, ಮಾನ ಅವಮಾನ, ಹುಟ್ಟು ಸಾವು, ಸಿರಿ ಬಡತನ ಎಲ್ಲವೂ ಕೂಡ ಒಂದು ಸಮಾನವಾದ ಅನುಭವ. ಯಾವುದನ್ನು ಕೂಡ ಇದು ದೊಡ್ಡದು, ಇದು ನನಗೆ ಆಗಲ್ಲ, ನನಗೆ ಇದು ಅವಮಾನ ಆಗ್ತದೆ ಅಂತ ಅವನು ಅಂದುಕೊಳ್ಳುವುದೇ ಇಲ್ಲ ಅಂತ ಹೇಳ್ತಾರೆ. ಪ್ರತಿಯೊಂದು ಪರಿಸ್ಥಿತಿಯಿಂದ ಕೂಡ ಆತ್ಮವು ಎಷ್ಟೋ ಕಲಿತಿರ್ತದೆ. ಆತ್ಮೀಯವಾಗಿ ಕಲಿಯಬೇಕು. ಕಲಿಯುವುದು ಎಂಬುದು ಆ ಅನುಭವದಿಂದ ಬರುತ್ತದೆ. ಆದ್ರಿಂದಲೇ ಒಂದು ಅನುಭವಗಳ ಪರಂಪರೆಯೇ ಇರುತ್ತದೆ. ಈ ಅನುಭವವೇ ಜ್ಞಾನ ಅಂತ ಹೇಳ್ತಾರೆ. ಪ್ರತಿಯೊಂದು ಜನ್ಮದಲ್ಲೂ ಎಷ್ಟೆಷ್ಟೋ ಜನ್ಮಗಳು, ಎಷ್ಟೆಷ್ಟೋ ಕರ್ಮಗಳು, ಎಷ್ಟೆಷ್ಟೋ ಕರ್ಮ ಪಾಠಗಳು, ಎಷ್ಟೆಷ್ಟೋ ಅನುಭೂತಿಗಳು, ಎಷ್ಟೆಷ್ಟೋ ಅನುಭವಗಳು, ಎಷ್ಟೆಷ್ಟೋ ಮೆಟ್ಟಿಲುಗಳು ಅಂತ ಹೇಳ್ತಾರೆ. ಪ್ರತಿಯೊಂದು ಜನ್ಮದಲ್ಲಿ ಕೂಡ ನಾವು ಅನುಭವ, ಜ್ಞಾನ, ಕರ್ಮ ಪಾಠ, ಆಮೇಲೆ ಇದು ಏನು ಮೆಟ್ಟಿಲು, ಅದೆಲ್ಲವೂ ಕೂಡ ಒಂದೊಂದು ಮೆಟ್ಟಿಲಾಗ್ತಾ ಹೋಗುತ್ತದೆ. ಒಂದು ಮೆಟ್ಟಿಲು ದಾಟಿದರೆ ಇನ್ನೊಂದು ಮೆಟ್ಟಿಲು, ಹಾಗೆ ನಾವು ಏರ್ತಾ ಹೋಗ್ತೀವಿ. ಪ್ರತಿಯೊಂದು ಅನುಭವವು ಕೂಡ ನಮಗೊಂದು ಮೆಟ್ಟಿಲು, ಅನುಭವವು ನಮಗೊಂದು ಜ್ಞಾನ ಅಂತ ಹೇಳ್ತಾರೆ. ವಿಧ ವಿಧವಾದ ಅನುಭವಗಳಿರ್ತದೆ. ಪ್ರತಿಯೊಂದು ಜನ್ಮದಲ್ಲೂ ಈ ಅನುಭವಗಳಿಗಾಗಿಯೇ ನಾವು ಜನ್ಮಗಳನ್ನು ಎದುರು ನೋಡುತ್ತೇವೆ. ಅಂದ್ರೆ ನಾವು ಇಂಥದ್ದು ಮಾಡಬೇಕು ಅಂತ ಹೇಳಿ ನಾವು ಡಿಸೈಡ್ ಮಾಡಿ ಬರುವುದಂದ್ರೆ ಏನು, ಆ ಅನುಭವ ಪಡ್ಕೋಬೇಕು ಅಂತ ಹೇಳೋದು. ಅದಕ್ಕೋಸ್ಕರ ನಾವು ಪ್ರತಿಯೊಂದು ಜನ್ಮವನ್ನು ಕೂಡ ಎದುರು ನೋಡ್ತಾ ಇರ್ತೀವಿ. ಮೇಲಿನ ಲೋಕಕ್ಕೆ ಹೋದ್ಮೇಲೆ ನೆಕ್ಸ್ಟ್ ಜನ್ಮಕ್ಕೆ ಬರ್ಬೇಕಾದ್ರೂ ನಾವು ಅದನ್ನು ಎದುರು ನೋಡ್ತೇವೆ. ನಾನು ಆ ಅನುಭವವನ್ನು ಪಡ್ಕೋಬೇಕು ಎಂಬ ಒಂದು ದೃಷ್ಟಿಯಿಂದ ಆ ಜನ್ಮವನ್ನು ನಾವು ಎದುರು ನೋಡ್ತಾ ಇರ್ತೇವೆ ಅಂತ ಹೇಳ್ತಾರೆ. ಇಲ್ಲಿ ಒಂದು ಉದಾಹರಣೆ ಕೊಡ್ತಾರೆ, ಕ್ರಿಕೆಟ್ ಇದ್ದೇ ಉದಾಹರಣೆ ಕೊಡ್ತಾರೆ. ನಮ್ಮ ಗುರುಗಳಿಗೆ ಪ್ರಿಯವಾದ ಆಟ. ಇಲ್ಲಿ ನೀನು ಆಟವನ್ನು ಆಡ್ತಾ ಇದ್ದೀಯಾ, ನಿಧಾನವಾಗಿ ಬ್ಯಾಟಿಂಗ್ ಮಾಡಿದೆ, ವಿಕೆಟ್ ಕಳೆದುಕೊಳ್ಳಲಿಲ್ಲ. ರಫ್ ಆಗಿ ಆಡಿದೆ, ವಿಕೆಟ್ ಕಳ್ಕೊಂಡೆ, ಪೆವಿಲಿಯನ್ಗೆ ಮರಳಿದೆ. ಮತ್ತೆ ಬ್ಯಾಟ್ ಹಿಡ್ಕೊಂಡು ಪಿಚ್ಗೆ ಹೋಗ್ಬೇಕು ಎಂದು ಬಯಸಿ ಮತ್ತೆ ಬರ್ತೀಯಾ, ಮತ್ತೆ ರಫ್ ಆಗಿ ಆಡ್ತೀಯಾ, ಆಡಬಾರದ ಚೆಂಡನ್ನು ಆಡಿ ಔಟ್ ಆಗ್ತೀಯಾ, ಮತ್ತೆ ಔಟ್ ಆಗ್ತೀಯಾ. ಓ, ನಾನು ಈ ಚೆಂಡು ಈ ತರ ಹೊಡಿಬಾರ್ದಿತ್ತು, ಆ ತರ ಹೊಡಿಬಾರ್ದಿತ್ತು, ಈ ತರ ಬ್ಯಾಟಿಂಗ್ ಮಾಡ್ಬೇಕಿತ್ತು ಅಂತ ಹೇಳಿ ಪಾಠ ಕಲ್ತ್ಬಿಟ್ಟು ಮತ್ತೆ ಶುರು ಆಗ್ತದೆ ಆಟ. ಆಗ ಇನ್ನೊಂದು ಇನ್ನಿಂಗ್ಸೇ ಶುರು ಆಗುತ್ತೆ. ಈ ಬಾರಿ ಎಚ್ಚರಿಕೆಯಿಂದ ಆಡ್ತೀಯಾ, ದೂರವಾಗಿ ಹೋಗುವ ಚೆಂಡನ್ನು ನೀನು ಮುಟ್ಟುವುದಿಲ್ಲ, ತನ್ನ ಹತ್ತಿರ ಬಂದ ಚೆಂಡನ್ನೇ ಹೊಡಿತೀಯಾ, ಸಂತೋಷವಾಗಿ ಹೊಡಿತೀಯಾ, ಸುಲಭವಾಗಿ ಹೊಡಿತೀಯಾ. ಪ್ರತಿಯೊಂದು ಆಟದಲ್ಲೂ ಕೊಂಚವಾಗಿ ಕಲಿತು ಆಟದಲ್ಲಿ ಪ್ರವೀಣನಾಗ್ತೀಯಾ ಅಂತ ಹೇಳ್ತಾರೆ. ಯಾವ ತರ ನಾವು ಒಂದೊಂದು ಬಾಲ್ ಫೇಸ್ ಮಾಡುವಾಗಲೂ ಒಂದೊಂದು ಅನುಭವ ಪಡ್ಕೋತಿದ್ದೀವಿ ಅಂತ ಹೇಳಿ ಈ ಕ್ರಿಕೆಟ್ಗೆ ಹೋಲಿಸಿ ಗುರುಗಳು ಹೇಳ್ತಾರೆ. ಆದ್ರಿಂದ ಆಟಗಳು ಬೇಕು, ಆಟಗಳಲ್ಲಿ ಕಲಿಯುತ್ತಿರುವುದು ಬೇಕು. ಆ ಆಟಗಳಿಂದ ನಾವು ಕಲಿತಾ ಇರ್ತೀವಿ, ಅದನ್ನೇ ನಾವು ಮಾಡ್ತಾ ಇದ್ದೀವಿ ಅಂತ. ಪ್ರಾಪಂಚಿಕವಾಗಿ ಯಾರಾದರೂ ಆಪತ್ತು ಎಂದರೆ ಆಧ್ಯಾತ್ಮಿಕರು ಗಹಗಹಿಸಿ ನಗುತ್ತಾರೆ. ಪ್ರಾಪಂಚಿಕ ಜೀವನದಲ್ಲಿ ಅಯ್ಯೋ ನನಗೆ ಕಷ್ಟ ಬಂತು, ನನಗೆ ಈ ತರ ದುಃಖ ಆಯ್ತು, ನನಗೆ ಹೆದರಿಕೆ ಆಗ್ತಾ ಇದೆ, ಆ ತರ ಎಲ್ಲ ಹೇಳಿದ್ರೆ ಆಧ್ಯಾತ್ಮಿಕದಲ್ಲಿ ಇರುವವರು ನಗ್ತಾರೆ. ಆಪತ್ತು ಎಂಬುದು ಇಲ್ಲವೇ ಇಲ್ಲ. ಆಪತ್ತು ಇದೆ ಎಂದು ಅಂದ್ಕೊಳ್ಳುವುದೇ ಭ್ರಮೆ ಅಂತ ಹೇಳ್ತಾರೆ. ಅಜ್ಞಾನ. ನೀನು ಮಾಯೆಯಲ್ಲಿ ಬಿದ್ದಿದ್ಯಾ, ಜೀವನವನ್ನು ಎಂಜಾಯ್ ಮಾಡು, ಜೀವನವನ್ನು ಸಂಭ್ರಮಿಸು. ಯಾವುದಿದೆಯೋ ನಿನ್ನ ಬಳಿ ಅದರಿಂದ ಎಷ್ಟು ಬೇಕಾದರೂ ಸಂಭ್ರಮಿಸಬಹುದು. ನಿನ್ನಲ್ಲಿ ಯಾವುದಿಲ್ಲವೋ ಅದನ್ನು ಕಾಲಕ್ರಮೇಣ ನಿನಗೆ ಅನಂತ ಕಾಲದಲ್ಲಿ ಅನಂತವಾಗಿ ಲಭಿಸ್ತದೆ. ಪ್ರತಿಯೊಂದು ನಿನ್ನ ಹತ್ರ ಎಷ್ಟಿದೆಯೋ ಅಷ್ಟನ್ನು ಅನುಭವಿಸಿ ಸಂಭ್ರಮಿಸಿ ಪಡು. ನಿನ್ನ ಹತ್ರ ಏನಿಲ್ವೋ ಆ ಸಂಭ್ರಮ ಪಟ್ಟಾಗ ನಿನ್ನ ಹತ್ರ ಏನಿಲ್ವೋ ಅದು ನಿನ್ಗೆ ಮುಂದಕ್ಕೆ ಸಿಗುತ್ತೆ ಅಂತ ಹೇಳ್ತಾರೆ. ಪ್ರತಿಯೊಂದು ಆತ್ಮಕ್ಕೂ ಎಲ್ಲಿ ನೋಡಿದರೂ ಅದೃಷ್ಟವೇ, ಎಲ್ಲೂ ದುರಾದೃಷ್ಟ ಎಂಬುದು ಇಲ್ಲ. ಈ ಆತ್ಮ ಅಂತ ಒಂದು ಹೋಲಿಸಿದಾಗ ಅದಕ್ಕೆ ದುರಾದೃಷ್ಟ ಎಂಬುದೇ ಇರುವುದಿಲ್ಲ. ಅದು ಒಂದು ಭಾವನೆ, ಭ್ರಮೆ ಅಷ್ಟೇ. ಇರುವುದೆಲ್ಲ ಅದೃಷ್ಟ. ಎತ್ತ ನೋಡಿದ್ರು ಅದೃಷ್ಟವೇ ಈ ಜ್ಞಾನಿಗೆ ಇರುತ್ತೆ ಅಂತ ಹೇಳ್ತಾರೆ. ನನಗೆ ರಕ್ಷಣೆ ಬೇಕು ಎಂಬುದು ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿ ನೆಕ್ಸ್ಟ್ ರಾಮಾಯಣದ ಒಂದು ಸ್ಟೋರಿ ಹೇಳ್ತಾರೆ ಗುರುಗಳು. ಸೀತೆ ಸ್ವಯಂ ನಿಶ್ಚಯಿಸಿದಳು. ನೋಡಿ, ಇಲ್ಲಿ ಈಗ ನಮ್ಗೆ ಸೀತಾಯಣದ ಕಥೆಯನ್ನೇ ಹೇಳ್ತಾ ಇದ್ದಾರೆ. ಸೀತೆ ಸ್ವಯಂ ನಿಶ್ಚಯಿಸಿದಳು, ನಾನು ಲಂಕೆಗೆ ಹೋಗುತ್ತೇನೆ, ರಾವಣ ನನ್ನನ್ನು ಎತ್ತಿಕೊಂಡು ಹೋಗಲು ಬರುತ್ತಾನೆ, ನಾನು ನಿರಾಕರಿಸುವುದಿಲ್ಲ, ನಾನು ಅದನ್ನು ಸ್ವೀಕರಿಸ್ತೇನೆ. ನಾನು ಲಂಕೆಗೆ ಹೋಗಿ ಅಲ್ಲಿ ಇದ್ದು ಅವನನ್ನು ತಿದ್ದುಪಡಿ ಮಾಡಲು ಪ್ರಯತ್ನಿಸುತ್ತೇನೆ. ಅಂದ್ರೆ ಈ ಒಂದು ರಾವಣನ ಅಟ್ಟಹಾಸವನ್ನು ನೋಡಿದ ಸೀತೆ, ಅವನ ದುಷ್ಟ ಬುದ್ಧಿ, ಅವನು ಮಾಡುವ ದುಷ್ಕೃತ್ಯಗಳನ್ನೆಲ್ಲ ನೋಡಿದ ಸೀತೆ ಅವಳಾಗಿ ನಿರ್ಧರಿಸುವುದು ಇದನ್ನು ಅಂತ ಹೇಳ್ತಾರೆ.
ಎಂದು ಅವಳು ಸ್ವಂತ ಇಚ್ಛೆಯಿಂದ ಹೋಗ್ತಾಳೆ ಅಷ್ಟೇ ಹೊರತು ಅವಳು ಅಪಹರಿಸಲ್ಪಟ್ಟಿಲ್ಲ. ಇದನ್ನು ನಾವು ಸೀತಾಯಣ ಪುಸ್ತಕದಲ್ಲಿ ನೋಡ್ತೀವಿ. ಎಲ್ಲರೂ ಏನಂತ ಅಂದ್ಕೊಂಡಿದ್ದಾರೆ ಅಂದ್ರೆ, ಈ ಪ್ರಾಪಂಚಿಕ ಜೀವನದಲ್ಲಿ ಸೀತೆಗೆ ಇಷ್ಟ ಇಲ್ಲದಿದ್ರು ರಾವಣ ಎತ್ತಿಕೊಂಡು ಹೋದ, ಅದು ತಪ್ಪು. ಸೀತೆ ತನ್ನ ಸಮ್ಮತಿ ನೀಡಿದಳು, ನಾನು ಹೋಗುತ್ತೇನೆ, ನಾನು ಹೋದ್ರೆ ಮಾತ್ರ ಆ ಲಂಕೆ ಉಳಿಯುತ್ತದೆ, ಅದು ರಕ್ಷಿಸಲ್ಪಡುತ್ತದೆ, ಲಂಕೆಯಲ್ಲಿ ನನ್ನಂತವ್ರು ಇರಬೇಕು, ನನ್ನ ಭಾವನಾ ತರಂಗಗಳ ಅಲ್ಲಿರ್ಬೇಕು ಅಂತ. ನನ್ನ ಭಾವನಾ ತರಂಗ ಅಂದ್ರೆ ಇವಳದು ಎನರ್ಜಿ ಅಲ್ಲಿ ಇರಬೇಕು, ಆ ಎನರ್ಜಿ ಆ ಲಂಕೆಗೆ ಬೇಕೇ ಬೇಕು ಎಂದು ಅವಳು ಬಯಸಿ ಆ ರಾವಣ ಭಿಕ್ಷುಕನ ವೇಷದಲ್ಲಿ ಬಂದು ಭಿಕ್ಷಾಂದೇಹಿ ಎಂದಾಗ ಸ್ವಂತವಾಗಿ ಅವಳು ಗುಡಿಸಲಿನಿಂದ ಹೊರಗೆ ಬರ್ತಾಳೆ. ಲಕ್ಷ್ಮಣ ಹೇಳಿರ್ತಾನಲ್ಲ, ಈಗ ಲಕ್ಷ್ಮಣ ರೇಖೆ ಹಾಕ್ತೀನಿ, ನಾನು ಅಲ್ಲಿಂದ ಹೋಗ್ಬೇಡ ಅಂತ. ಆದ್ರೆ ಅವಳು ಮೊದಲೇ ಡಿಸೈಡ್ ಮಾಡಿದ್ರಿಂದ ಅದನ್ನು ದಾಟಿ ಬಿಟ್ಟು ಅವಳು ಭಿಕ್ಷೆ ಕೊಳ್ಳಕ್ಕೆ ಹೋಗ್ತಾಳೆ. ಆಗ ರಾವಣ ಅಂದ್ಕೋತಾನೆ, ಸೀತೆ ನನ್ನ ಬಲೆಯಲ್ಲಿ ಬಿದ್ಲು, ಇನ್ನು ನನಗೆ ಅಂದ್ರೆ ಅವನು ಅದಕ್ಕೋಸ್ಕರ ಬಂದಿದ್ದಲ್ವಾ, ಸೀತೆಯನ್ನು ಅಪಹರಿಸ್ಲಿಕ್ಕೋಸ್ಕರ ಬಂದಿದ್ದಲ್ಲ, ಸೀತೆ ನನ್ನ ಬಲೆಯಲ್ಲಿ ಬಿದ್ಲು ಅನ್ಕೋತಾನೆ. ಆದ್ರೆ ಸೀತೆ ಬಿದ್ದದ್ದಲ್ಲ, ರಾವಣನೇ ಸೀತೆಯ ಬಲೆಯಲ್ಲಿ ಬಿದ್ದದ್ದು. ರಾವಣನ ಬಲೆಯಲ್ಲಿ ಸೀತೆ ಬೀಳಲಿಲ್ಲ ಅಂತ ಹೇಳ್ತಾರೆ. ಸೀತೆಯ ಬಲೆಯಲ್ಲಿ ರಾವಣ ಬಿದ್ದು ಅಂತ್ಯವಾದ, ಸೀತೆಯ ಬಲೆಯಲ್ಲಿ ಬೀಳುತ್ತಿದ್ದಂತೆಯೇ ರಾವಣನ ಅಂತ್ಯ ಪ್ರಾರಂಭವಾಯಿತು ಅಂತ ಹೇಳ್ತಾರೆ. ಸೀತೆ ಲಂಕೆಗೆ ಹೋಗುವುದು ಸೀತೆಗೆ ದುರದೃಷ್ಟ ಅಲ್ಲ. ಲಂಕೆಗೆ ಹೋಗುದು ಅವಳು ಸೆಲೆಕ್ಟ್ ಮಾಡ್ಕೊಂಡ ಅದೊಂದು ಜೀವನ, ಅದು ದುರದೃಷ್ಟ ಅಲ್ಲ. ಅವಳೇ ಒಂದು ದೊಡ್ಡ ಆಟ ಆಡಿದಳು, ಆ ಆಟದಲ್ಲಿ ವಿಜಯ ಸಾಧಿಸಿದಳು. ಆಟಕ್ಕೆ ತೊಡಗುವುದೇ ವಿಜಯ, ಅದಕ್ಕಿಂತ ಬೇರೆ ವಿಜಯ ಎಲ್ಲೂ ಇಲ್ಲ. ನಾವೇನಾದ್ರೂ ಒಂದು ಒಳ್ಳೆ ಕೆಲಸ ಮಾಡುದು, ಏನೋ ಒಂದು ನಾವು ಪ್ಲಾನ್ ಮಾಡಿ ಮಾಡುವುದೇ ಅದೊಂದು ವಿಜಯ, ಅದಕ್ಕಿಂತ ವಿಜಯ ಬೇರೆ ಎಲ್ಲೂ ಇಲ್ಲ. ನಾನು ಲಂಕೆಗೆ ಹೋಗ್ತೇನೆ ಅಂತ ಡಿಸೈಡ್ ಮಾಡುದೇ ಸೀತೆಗೆ ಒಂದು ದೊಡ್ಡ ವಿಷಯ ಆಗ್ಬಿಟ್ಟಿದೆ. ರಾವಣ ನನಗೇನು ಆಪತ್ತಲ್ಲ, ಲಂಕೆ ನನಗೇನು ಆಪತ್ತಲ್ಲ ಎಂದು ತಿಳಿದುಕೊಂಡವಳು ಅವಳು ಲಂಕೆಗೆ ಹೋಗ್ಲಿಕ್ಕೆ ಡಿಸೈಡ್ ಮಾಡ್ತಾಳೆ. ಆಪತ್ತಿದೆ ಅಂತ ತಿಳಿದಿದ್ರೆ ಅವಳು ತನ್ನನ್ನು ತಾನು ರಕ್ಷಿಸಿಕೊಳ್ತಿದ್ಲು. ಅಂದ್ರೆ ಅದು ಆಪತ್ತು ಅಂತ ಆದಾಗ ಅವಳು ಆ ಲಕ್ಷ್ಮಣ ರೇಖೆಯನ್ನು ದಾಟ್ತಾ ಇರ್ಲಿಲ್ಲ, ಅವಳನ್ನೇ ರಕ್ಷಿಸ್ಕೊಳ್ತಾ ಇದ್ಲು. ಅದೇ ಆಪತ್ತೇ ಇಲ್ಲ ಅಂತಂದ್ಮೇಲೆ ರಕ್ಷಣೆ ಏಕೆ ಬೇಕು ಅಂದ್ರೆ, ರಕ್ಷಣೆ ಎಂಬ ಬಗ್ಗೆ ಗುರುಗಳು ಈ ಎಕ್ಸಾಂಪಲ್ ಕೊಡ್ತಾರೆ. ರಕ್ಷಣೆ ಬೇಡ, ಯಾಕೆ ಅಂದ್ರೆ ಜ್ಞಾನಿಗಳಿಗೆ ರಕ್ಷಣೆಯೇ ಬೇಡ, ಅವರು ಎಲ್ಲವನ್ನೂ ಕೂಡ ಒಂದು ಅನುಭವ ಅಂತ ತಿಳ್ಕೊಳ್ತಾರೆ ಅಂತ. ಲಕ್ಷ್ಮಣ ಗುಡಿಸಲಿನಿಂದ ಹೊರಗೆ ಬರಬೇಡ ಎಂದು ಹೇಳಿದ್ರು ಕೂಡ ಈಕೆ ಹೊರಗೆ ಬಂದಳು, ಕಳ್ಳ ಸನ್ಯಾಸಿಗೆ ಭಿಕ್ಷೆ ನೀಡುವುದಕ್ಕಾಗಿ. ತಿಳಿದಿತ್ತು ಅವಳನ್ನು ಅವನು ಎತ್ಕೊಂಡು ಹೋಗ್ತಾನೆ ಅಂತ, ಆದ್ರೂ ಅವನಿಂದ ಎತ್ತಲ್ಪಡಲು ನಿರ್ಧರಿಸಿದಳು, ಲಂಕೆಯಲ್ಲಿ ಪ್ರವೇಶಿಸಲು ಬಯಸಿದಳು. ತನ್ನ ತರಂಗಗಳನ್ನು, ತನ್ನ ವೈಬ್ರೇಷನ್, ತನ್ನ ಎನರ್ಜಿಯನ್ನು ಲಂಕೆಯಲ್ಲಿ ಇಡಲು ಬಯಸಿದಳು. 1 ವರ್ಷ ಇಟ್ಟಳು, ಅದರಿಂದ ಲಂಕಾದಹನ ಪ್ರಾರಂಭವಾಯಿತು. ಅಂದ್ರೆ ಆ ಒಂದು ದುಷ್ಟ ಸಂಹಾರ ಅಲ್ಲಿಂದ ಶುರು ಆಯ್ತು ಅಂತ ಹೇಳ್ತಾರೆ. ಈಕೆ ಹೋಗದೆ ಇದ್ರೆ ಅವರ ಅಂತ್ಯ ನಡೆಯುತ್ತಿರ್ಲಿಲ್ಲ. ಅವರು ಇನ್ನೂ ಪ್ರಬಲ. ಸಪೋಸ್ ಅವಳು ಹೋಗಲ್ಲ, ನನ್ಗೆ ರಕ್ಷಣೆ ಬೇಕು ಅಂತ ಹೇಳಿ ಅವಳು ಹೋಗಲೇ ಇಲ್ಲ ಅಂತ ಅಂತಿದ್ರೆ ಆ ಲಂಕೆ ರಕ್ಷಣೆ ಆಗ್ತಾ ಇರ್ಲಿಲ್ಲ. ಆ ಲಂಕದಲ್ಲಿರುವವರು ಇನ್ನೂ ಪ್ರಬಲರಾಗ್ತಿದ್ರು. ಈಕೆಯೇ ಸ್ವಂತವಾಗಿ ಹೊರಟು ಹೋಗಿ ಯಾವುದನ್ನು ಆಪತ್ತು ಎಂದುಕೊಳ್ಳುತ್ತಿದ್ದರೋ ಅದರೊಳಗೆ ಸ್ವಚ್ಛಂದವಾಗಿ ಹೋಗಿಬಿಟ್ಟಳು. ಆ ಲಂಕೆ ತುಂಬಾ ಕಷ್ಟ, ಅಲ್ಲಿ ತುಂಬಾ ಹೆದರಿಕೆ, ಅವರೆಲ್ಲ ಅಲ್ಲಿ ಅವರನ್ನು ಹಿಂಸಿಸ್ತಾರೆ ಅಂತ ಅಂದ್ಕೊಂಡಿದ್ರು. ಆ ಆಪತ್ತಿನ ಒಳಗಡೆನೆ ಅವಳು ಹೋಗ್ತಾಳೆ ಅಂತ, ಸ್ವಚ್ಛಂದವಾಗಿ ಹೋಗ್ತಾಳೆ ಅಂತ ಹೇಳ್ತಾರೆ. ಒಂದು ಒಳ್ಳೆ ಎಕ್ಸಾಂಪಲ್ ಕೊಡ್ತಾರೆ ಈ ರಕ್ಷಣೆ ಎಂಬ ಒಂದು ವಿಷಯದ ಬಗ್ಗೆ. ಆದ್ರಿಂದ ರಕ್ಷಣೆ ಎಂಬ ವಿಷಯದ ಪ್ರಸ್ತಾಪವೇ ಬರುವುದಿಲ್ಲ ಅಂತ ಹೇಳ್ತಾರೆ ಗುರುಗಳು. ಪ್ರಾಪಂಚಿಕವಾಗಿ, ಕೇವಲ ಪ್ರಾಪಂಚಿಕ ದೃಷ್ಟಿಕೋನದಿಂದ ಮಾತ್ರ ನಮ್ಗೆ ರಕ್ಷಣೆ ಬೇಕು ಅಂತ ಇರ್ತದೆ. ಅಂದ್ರೆ ಕೊರೋನಾದಿಂದ ರಕ್ಷಣೆ, ಮುದುಕತನದಿಂದ ರಕ್ಷಣೆ, ಸಾವಿನಿಂದ, ಅವಮಾನದಿಂದ, ಬಡತನದಿಂದ ಎಲ್ಲರಿಗೂ ರಕ್ಷಣೆ 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 ಬೇಕು ಅಂತ ಅನಿಸ್ತಿರ್ತದೆ. ಎತ್ತ ನೋಡಿದರೂ ಆಪತ್ತನ್ನೇ ನೋಡ್ತಾ ಇರ್ತದೆ ಈ ಪ್ರಾಪಂಚಿಕತೆ. ಎತ್ತ ನೋಡಿದರೂ ಆಪತ್ತು ರಹಿತ ಸ್ಥಿತಿಯನ್ನು ನೋಡುತ್ತಿರುತ್ತದೆ ಈ ಆಧ್ಯಾತ್ಮಿಕತೆ. ಈ ಆಧ್ಯಾತ್ಮಿಕತೆ ಆಪತ್ತು ರಹಿತ ಸ್ಥಿತಿಯನ್ನು ನೋಡಿದರೆ ಆಪತ್ತು ಇರುವ ಪ್ರಪಂಚವನ್ನು ಪ್ರಾಪಂಚಿಕ ಜನರು ನೋಡ್ತಾರೆ ಅಂತ ಹೇಳ್ತಾರೆ. ಈ ಪ್ರಾಪಂಚಿಕತೆ ಅಂದ್ರೆ ಪ್ರಾಪಂಚಿಕ ಜನರು ಆಪತ್ ಬಾಂಧವನಿಗೆ ಹುಡುಕ್ತಾರೆ, ಆಪತ್ ಬಾಂಧವನಿಗೆ ಹುಡುಕುತ್ತಿರ್ತಾರೆ. ಆಧ್ಯಾತ್ಮಿಕತೆಯಲ್ಲಿ ಆಪತ್ ಬಾಂಧವನಿಗೆ ಹುಡುಕುವುದು ಹಾಸ್ಯಾಸ್ಪದ ವಿಷಯ. ಅಂದ್ರೆ ಯಾರೋ ಒಬ್ರು ನಮ್ಮನ್ನು ರಕ್ಷಿಸ್ತಾರೆ, ಯಾರೋ ಒಬ್ಬ ಆಪತ್ ಬಾಂಧವ ಬರ್ತಾನೆ ಅಂತ ಹೇಳಿ ಪ್ರಾಪಂಚಿಕ ಜನರು ಯೋಚಿಸ್ತಾರೆ. ಈ
ಈ ಹುಡುಕುವುದು ನಮಗೆ ಅದು ನಾವು ಅಜ್ಞಾನಿಗಳಿಗೆ, ನಮ್ಮ ಅಂತ ಅಜ್ಞಾನಿಗಳಿಗೆ ಅದು ಒಂಥರ ಹಾಸ್ಯಾಸ್ಪದ ವಿಷಯ. ಆಧ್ಯಾತ್ಮಿಕತೆಯಲ್ಲಿ ಆಪತ್ ಬಾಂಧವನನ್ನು ಹುಡುಕುವ ಪ್ರಶ್ನೆಯೇ ಇರುವುದಿಲ್ಲ. ಯಾರು ರಕ್ಷಿಸಿದರು, ಯಾರು ಭಕ್ಷಿಸಿದರು? ಆತ್ಮ ರಕ್ಷಿಸಲ್ಪಡುತ್ತಾ, ಆತ್ಮ ಭಕ್ಷಿಸಲ್ಪಡುತ್ತಾ? ಇಲ್ಲ ಅಂತ ಹೇಳ್ತಾರೆ. ರಕ್ಷಣೆ ಕೋರುವುದಿಲ್ಲ, ರಕ್ಷಣೆಯ ಅಗತ್ಯವೇ ಇಲ್ಲ. ಏಕೆಂದರೆ ಅಲ್ಲಿ ಭಕ್ಷಣೆಯೇ ಇಲ್ಲ, ಇನ್ನು ರಕ್ಷಣೆ ಎಲ್ಲಿ ಬರುತ್ತೆ? ಅಲ್ಲಿ ಯಾರು ಯಾರನ್ನು ಕೂಡ ಹಿಂಸೆ ಆಗ್ಲಿ ಏನೂ ಇಲ್ಲ, ಆ ಒಂದು ಮೆಂಟಾಲಿಟಿನೇ ಇಲ್ಲ ಅಂತಾದಾಗ ರಕ್ಷಣೆ ಎಂಬ ಪದವೇ ಬರಲ್ಲ ಅಲ್ಲಿ ಅಂತ ಹೇಳ್ತಾರೆ. ಆತ್ಮ ಶರೀರದಲ್ಲಿ ಪ್ರವೇಶಿಸಿದಾಗ ಒಂದು ಆಟ ಆಡುತ್ತದೆ, ಆಡುವುದಕ್ಕಾಗಿಯೇ ಬರುತ್ತದೆ. ಯಾವುದಕ್ಕೆ? ಶರೀರಕ್ಕೆ ಆಟ ಆಡೋದಕ್ಕೆ ಬರುತ್ತೆ. ಒಂದಾನೊಂದು ಆತ್ಮ ಅಂದ್ರೆ ಒಂದೊಂದು ಆತ್ಮ ಯಾವ ತರ ಡಿಸೈಡ್ ಮಾಡುತ್ತೆ ಅಂತ ಇಲ್ಲಿ ಎಕ್ಸಾಂಪಲ್ ಕೊಡ್ತಾರೆ ಗುರುಗಳು. ನಾನು ನಿನ್ನ ಹೊಟ್ಟೆಯಲ್ಲಿ 6 ತಿಂಗಳು ಇದ್ದು ಮತ್ತೆ ಹೋಗುತ್ತೇನೆ ಅಂತ ಹೇಳುತ್ತಂತೆ. ಆ ಒಂದು ಅಗ್ರಿಮೆಂಟ್ ನೊಂದಿಗೆ ಬರುತ್ತೆ. 6 ತಿಂಗಳಿಗೆ ಅಬಾರ್ಷನ್ ಆಗುತ್ತೆ, ಇಲ್ಲವೇ ನಾನು ಹುಟ್ಟಿದ ತಕ್ಷಣ ಹೋಗ್ಬಿಡುತ್ತೆ, ನನ್ನ ಕೆಲಸ ಆಯ್ತು ಅಂತ ಹೇಳಿ ಹುಟ್ಟಿದ ತಕ್ಷಣ ಆ ಮಗು ತೀರ್ಕೊಳ್ಳುತ್ತದೆ. ಹಾಗೆ ಬರೆದುಕೊಂಡು ಆ ಆಟಕ್ಕಾಗಿ ಬರುತ್ತವೆ ಈ ಆತ್ಮಗಳು ಅಂತ. ಪ್ರತಿಯೊಂದು ಆಟದಲ್ಲೂ ಒಂದು ವಿಶೇಷವಿರುತ್ತದೆ, ಒಂದು ಪರಿಸ್ಥಿತಿ ಇರುತ್ತದೆ, ಒಂದು ಅವಕಾಶವಿರುತ್ತದೆ. ಹಾಗೆ ಹುಟ್ಟಿ ಮತ್ತೆ ತೀರಿಕೊಂಡರೆ ಆ ತಾಯಿಗೆ ಧ್ಯಾನ, ವಿವೇಕ, ವಿಚಾರಣೆ ಬರುತ್ತೆ. ಆಗ ಆ ಮಗು ಯಾಕೆ ಇದಾಯ್ತು ಅಂತ ಒಂದು ಇನ್ನೂ ಸ್ವಲ್ಪ ಅವಳು ಆಧ್ಯಾತ್ಮಿಕಕ್ಕೆ ಬರ್ತಾಳೆ ಅಂತ ಹೇಳ್ತಾರೆ. ಆ ಸಾವು ಎಂಬುದು ಇಲ್ಲದಿದ್ದರೆ ಆ ವಿವೇಕ, ಆ ಜ್ಞಾನ ಆ ತಾಯಿಗೆ ಬರುವುದಿಲ್ಲ. ನನ್ನ ಮಗು ತೀರಿಕೊಂಡಿತ್ತು, ಏನಿದು ಸಾವು ಎಂಬುದು ಆಗ ವಿವೇಕವಾಗಿ ಉದಯಿಸ್ತದೆ ಅಂತ ಹೇಳ್ತಾರೆ. ಅದಕ್ಕಾಗಿ ಈ ರೀತಿಯಾಗಿ ಆತ್ಮಗಳು ಡಿಸೈಡ್ ಮಾಡ್ಕೊಂಡು ಒಂದೊಂದು ಆತ್ಮ ಈ ತರ ಒಂದೊಂದು ಆಟ ಆಡ್ಲಿಕ್ಕೋಸ್ಕರ 6 ತಿಂಗಳಿಗೆ, 1 ವರ್ಷಕ್ಕೆ ಅಂತ ಹೇಳ್ಕೊಂಡು ಆಟ ಆಡ್ಕೊಂಡು ವಾಪಸ್ ಹೋಗ್ತವೆ ಅಂತ ಹೇಳ್ತಾರೆ ಗುರುಗಳು. ನಾನು 6 ತಿಂಗಳಿರ್ತೇನೆ, 6 ದಿನ ಇರ್ತೇನೆ, ನಿನಗೊಂದು ವಿಶೇಷ ಪರಿಸ್ಥಿತಿ ಕಲ್ಪಿಸುತ್ತೇನೆ, ಅದನ್ನು ನೀನು ಅರ್ಥ ಮಾಡಿಕೊಂಡರೆ ಪ್ರಗತಿ ಹಾದಿಯಲ್ಲಿ ಹೋಗುತ್ತೀಯಾ ಅಂದ್ರೆ ಅಲ್ಲೇ ಡಿಸೈಡ್ ಆಗಿರುತ್ತೆ. ನಾನು ಇಷ್ಟು ಸಮಯ ಬರ್ತೇನೆ, ನಿನ್ಗೊಂದು ಇದೊಂದು ಪರಿಸ್ಥಿತಿ ಕಲ್ಪಿಸಿಕೊಡ್ತೇನೆ ನಿನ್ಗೆ, ಆಗ ನಿನ್ನ ಆತ್ಮ ಪ್ರಗತಿ ಹೊಂದುತ್ತದೆ, ನಿನ್ನ ಆತ್ಮದಲ್ಲಿ ನೀನು ಪ್ರಗತಿ ಹೊಂದುತ್ತೀಯಾ ಅಂತ ಹೇಳ್ತಾರೆ. ಸೀತಾಯಣ ಗ್ರಂಥದಲ್ಲಿ ಸೀತೆ ಸ್ವಚ್ಛಂದವಾಗಿ ಲಂಕೆಗೆ ಹೋಗ್ತಾಳೆ, ತನ್ನ ಸ್ವಂತ ಇಷ್ಟದಿಂದ ಹೋಗ್ತಾಳೆ. ರಾಮ ಏನ್ ಮಾಡ್ತಾನೆ? ರಾಮ ತನ್ನ ಸ್ವಂತ ಇಷ್ಟದಿಂದ 14 ವರ್ಷ ವನವಾಸಕ್ಕೆ ಹೋಗ್ತಾನೆ. ಏಕೆಂದ್ರೆ ಅವನಿಗೆ ಅವನ ಪ್ಲಾನ್ ಗೊತ್ತಿತ್ತು. ಎಲ್ಲೆಲ್ಲಿರುವ ರಾಕ್ಷಸರನ್ನು ವಧಿಸ್ಬೇಕೋ ಅದನ್ನು ಅಯೋಧ್ಯೆಯಲ್ಲಿ ಮಾಡಲು ಸಾಧ್ಯವಿಲ್ಲ. ಎಲ್ಲಾ ಕಡೆ ರಾಕ್ಷಸರ ಹಾವಳಿ ಜಾಸ್ತಿ ಆಗಿದೆ. ನಾನು ಇಲ್ಲಿ ಅಯೋಧ್ಯೆಯಲ್ಲಿ ಕುತ್ಕೊಂಡು ಅವರನ್ನೆಲ್ಲರನ್ನು ನಾನು ಸಂಹಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅವನು ಎಷ್ಟೋ ತಪಸ್ಸು ಮಾಡಿ 14 ವರ್ಷ ಬೇಕಾದ ಶಸ್ತ್ರಗಳನ್ನು ಸಂಪಾದಿಸಿಕೊಂಡು ಆಮೇಲೆ ರಾವಣನ ಸಂಹಾರ ಮಾಡಿದ. 14 ವರ್ಷ ಕಾಡಿಗೆ ಹೋಗಿ ಅಲ್ಲಿ ಎಷ್ಟೋ ತಪಸ್ಸು ಮಾಡಿ ಎಷ್ಟೋ ಶಸ್ತ್ರಾಸ್ತ್ರಗಳನ್ನು ಪಡೆದು ರಾವಣನ ಸಂಹಾರಕ್ಕೆ ಹೋಗ್ತಾನೆ ಅಂತ ಹೇಳ್ತಾರೆ ಗುರುಗಳು. ಈ ಶಸ್ತ್ರಗಳನ್ನು ಕೊಳ್ಳಬೇಕು ಅಂದ್ರೆ ಅರಣ್ಯವಾಸ ತಪ್ಪಿದ್ದಲ್ಲ. ಈ ಶಸ್ತ್ರ ಅಯೋಧ್ಯೆಯಲ್ಲಿ ಕೂತ್ಕೊಂಡು ರಾಜಭಾರ ಮಾಡ್ತಾ ಇದ್ರೆ ನಮ್ಗೆ ಅದೆಲ್ಲ ಸಿಕ್ಕಲ್ಲ. ಅದಕ್ಕೆ ನಾನು ಕಾಡಿಗೆ ಹೋಗಿ 14 ವರ್ಷ ಕಾಲ ತಪಸ್ಸು ಮಾಡಿ ಅನೇಕ ಋಷಿಗಳನ್ನು ಸಂಪರ್ಕಿಸಿ ಅವರ ಹತ್ರ ಜ್ಞಾನವನ್ನು ಪಡೆದು ತಪಸ್ಸು ಮಾಡಿ ಎಲ್ಲಾ ಶಸ್ತ್ರಾಸ್ತ್ರಗಳನ್ನು ಪಡ್ಕೊಂಡು ರಾವಣನನ್ನು ಸಾಯಿಸ್ಲಿಕ್ಕೆ ಹೋಗ್ತಾನೆ. ಆದ್ರೆ ಇಲ್ಲಿ ಪ್ರಾಪಂಚಿಕದವರಿಗೆ ಏನಂತಾರೆ ಅಂದ್ರೆ, ಮಂಥರೆ ಏನೋ ಹೇಳಿದಳು, ಕೈಕೇಯಿ ಏನೋ ಹೇಳಿದಳು, ಅದಕ್ಕಾಗಿ ರಾಮ ಹೋದ ಅಂತ ಕಾಣಿಸ್ತದೆ. ಅದೊಂದೂ ಅಲ್ಲ, ರಾಮ ಸ್ವಂತವಾಗಿ ಹೋಗಬೇಕಿತ್ತು. ಆದ್ದರಿಂದ ಮಂಥರ, ಕೈಕೇಯಿ ಆಟ ಆಡಿದರು. ಅದೊಂದು ಅದೊಂದು ಸೃಷ್ಟಿಸಿದ್ರು ಅಲ್ಲಿ. ಆದ್ರಿಂದ ಆ ಮಂಥರ, ಕೈಕೇಯಿ ಕಾರಣಕರ್ತರಾದ್ರಷ್ಟೇ ಹೊರತು ಅವನ ಇಷ್ಟ ಪ್ರಕಾರನೇ ಹೋದ ಅಂತ ಹೇಳ್ತಾರೆ. ಇಲ್ಲಿ ರಾವಣರ ಸಂಹಾರಕ್ಕಾಗಿ ಪ್ಲಾನ್ ಮಾಡಿಕೊಂಡು ಬಂದಿದ್ದ ಯಾರು? ರಾಮ. ರಾವಣನ ಸಂಹಾರಕ್ಕೆ ಪ್ಲಾನ್ ಮಾಡ್ಕೊಂಡು ಬಂದಿದ್ದ. ಸೀತೆ ಕೂಡ ರಾಮನೊಂದಿಗೆ ಅಡವಿಗೆ ಹೋದಳು ಅಂತ ಹೇಳ್ತಾರೆ. ಆಪತ್ತು ಎಂಬುದು ಎಲ್ಲೂ ಇಲ್ಲ ಆಧ್ಯಾತ್ಮಿಕತೆಯಲ್ಲಿ. ಆಧ್ಯಾತ್ಮಿಕತೆಯಲ್ಲಿ ಆಪತ್ತು ಎಂಬುದೇ ಇಲ್ಲ. ಅಂದ್ರೆ ರಕ್ಷಣೆ ಬೇಕು ಅಂತ ಒಂದು ಪದವೇ ಬರಲ್ಲ. ಆಪತ್ತೇ ಇಲ್ಲದ್ಮೇಲೆ ರಕ್ಷಣೆ ಎಲ್ಲಿ ಬರುತ್ತೆ? ಆದ್ದರಿಂದ ಧ್ಯಾನ ಮಾಡುವವರ ಬಳಿಗೆ ಧ್ಯಾನ ಮಾಡದವರು ಬಂದು ನಮ್ಮನ್ನು ಕಾಪಾಡಿ, ನಿಮ್ಮ ಶಕ್ತಿಯನ್ನು ನಮಗೆ ಕೊಡಿ, ನಮ್ಮನ್ನು ಆಪತ್ತಿನಿಂದ ರಕ್ಷಿಸಿ ಎಂದ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕೆಲವರು ಬರ್ತಾರಲ್ವಾ, ನಿಮ್ಮ ಧ್ಯಾನ ಶಕ್ತಿ ನಮ್ಗೆ ಸ್ವಲ್ಪ ಕೊಟ್ಟು ಏನಾದ್ರೂ ಮಾಡಿ ಅಂತ ಬರ್ತಾರಲ್ಲ, ಅದೆಲ್ಲ ಹೇಳುವುದು ಪ್ರಾಪಂಚಿಕದಲ್ಲಿರುವವರು. ಧ್ಯಾನಿಗಳು
ಒಳಗೆ ನಗ್ತಾ ಇದ್ದಾರೆ. ಇದೆಂತ ಸಾಧ್ಯನೇ ಇಲ್ಲ, ಇವನು ಮೂಢ ಅಜ್ಞಾನಿ ಎಂದು ಎಲ್ಲಿವರೆಗೆ ಆಪತ್ತು ಎಂದುಕೊಳ್ತಾರೋ ಅಲ್ಲಿವರೆಗೆ ಪ್ರಾಪಂಚಿಕರು, ಎಲ್ಲಿವರೆಗೆ ಆಪತ್ತಿಲ್ಲ ಅಂದ್ಕೊಳ್ತಾರೋ ಅಂದಿನಿಂದ ನಾವು ಆಧ್ಯಾತ್ಮಿಕರು. ಆಪತ್ತು ಇರುವವರು ಇದೆ ಅಂತ ಹೇಳುವವರು ಪ್ರಾಪಂಚಿಕ ಜೀವಿಗಳು, ಆಪತ್ತು ಇಲ್ಲ ಎನ್ನುವವರೇ ಆಧ್ಯಾತ್ಮಿಕರು ಅಂತ ಹೇಳ್ತಾರೆ. ಇಲ್ಲಿ ರಿಚರ್ಡ್ ಬಾಕ್ ಹೇಳ್ತಾರೆ, ದ ಮಾರ್ಕ್ ಆಫ್ ಯುವರ್ ಇಗ್ನೋರೆನ್ಸ್ ಇಸ್ ದ ಡೆಪ್ತ್ ಆಫ್ ಯುವರ್ ಬಿಲೀಫ್ ಇನ್ ಇಂಜಸ್ಟಿಸ್ ಅಂಡ್ ಟ್ರಾಜಿಡಿ. ಇಂಜಸ್ಟಿಸ್, ಅನ್ಯಾಯ ಮತ್ತು ದುರಂತಗಳಲ್ಲಿ ನೀವು ಎಷ್ಟರ ಮಟ್ಟಿಗೆ ಆಳವಾದ ನಂಬಿಕೆ ಇಟ್ಟುಕೊಂಡಿರ್ತಾರೋ ಅದೇ ನಿಮ್ಮಲ್ಲಿರುವ ಅಜ್ಞಾನದ ಗುರುತು ಅಂತ. ಅಂದ್ರೆ ಸಾಮಾನ್ಯ ಜೀವನದಲ್ಲಿ ನನ್ಗೆ ಅನ್ಯಾಯ ಆಯ್ತು, ನನ್ನ ಬದುಕು ದುರಂತವಾಯ್ತು ಅಂತ ಹೇಳಿ ನಾವು ನೊಂದ್ಕೊಳ್ತೀವಲ್ವಾ, ಆದರೆ ಆಧ್ಯಾತ್ಮಿಕವಾಗಿ ನಾವು ನೋಡಿದಾಗ ಜೀವನದಲ್ಲಿ ಯಾವುದೂ ಅನ್ಯಾಯ ಇಲ್ಲ, ಯಾವುದೂ ದುರಂತವೂ ಇಲ್ಲ. ಪ್ರತಿಯೊಂದು ನಮಗೊಂದು ಅನುಭವ ಮತ್ತು ಕಲಿಯಬೇಕಾದ ಪಾಠ. ಹಾಗಾಗಿ ನನಗೆ ಅನ್ಯಾಯವಾಯಿತು ಎಂದು ಕೊರಗುವುದೇ ಅಜ್ಞಾನದ ಲಕ್ಷಣ ಅಂತ ಹೇಳ್ತಾರೆ. ಇವತ್ತಿಗೆ ಇಲ್ಲಿಗೆ ನಿಲ್ಲಿಸೋಣ ಮಾಸ್ಟರ್ಸ್, ನಾಳೆ ಇದನ್ನು ಮುಂದುವರಿಸೋಣ. ಅವಕಾಶ ನೀಡಿದ ಈ BSSM ವೇದಿಕೆಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್.